ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಟೈಮು 11:30 ಆಗಿದೆ. ನೈಟ್ 11:30. ಎಲ್ಲೋ ಹೊರಗಡೆ ಒಂದು ವರ್ಕ್ ಮೇಲೆ ಹೋದವರು ಬಂದು ಡಿನ್ನರ್ ಮುಗಿಸಿದ್ಮೇಲೆ ಏನೋ ಮೊಬೈಲ್ ಸರ್ಚ್ ಮಾಡ್ತಾ ಇದ್ದೆ. ನಮ್ಮ ಕ್ವಾಟ್ಲೆ ಕಿಚನ್ ಸೀಸನ್ 2ನ ಒಂದು ಪ್ರೋಮೋ ನೋಡಿದೆ, ನಮ್ಮ ರಕ್ಷಿತಾ ಅವ್ರ ಪ್ರೋಮೋ. ಅದೇ ರೀತಿ ನಮ್ಮ ಸೂರಜ್ ಅಂದ್ರೆ ನಮ್ಮ ಪವಿತ್ರ ಬಂಧನದ ನಮ್ಮ ಸೂರಜ್ ಅವರ ಒಂದು ಪ್ರೋಮೋನ ನೋಡಿದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಕ್ವಾಟ್ಲೆ ಕಿಚನ್ ಸೀಸನ್ 2 ಪ್ರೋಮೋ ತೋಪು ಅಲ್ಟಿಮೇಟು. ಅದು ನನಗೆ ಒಂದು ಪ್ರೋಮೋದಲ್ಲಿ ಮೇಘ ಅವ್ರದ್ದು ವಾಣಿ ಅವ್ರದ್ದು ಕಾಂಬಿನೇಷನ್. ಮೇಘ ಅವರು ಆಯ್ತಾ, ನಾನು ಹುಚ್ಚಿ, ನಾನ್ ಮೆಂಟಲ್, ನಾನ್ ತಿಕ್ಲಿ. ಆ ನೀವು ಎಲ್ಲರಿಗೂ ಬಂದಿದೆಯಲ್ಲ ಚೆಲುವಿನ ಚಿತ್ತಾರದ್ದು ನಮ್ಮ ಗಣೇಶ್ ಅವರು ಅದನ್ನು ಮಾಡ್ತಾ ಇದ್ರು. ನನಗಂತೂ ನಗು ತಡೆಯಕ್ಕಾಗ್ಲಿಲ್ಲ. ಓಕೆ, ಈ ಪ್ರೋಮೋದು ರಿವ್ಯೂ ಮಾಡ್ಲೇಬೇಕು ಅಂತ ಮಾಡ್ತಾ ಇದ್ದೀನಿ. ಟೈಮ್ 11:30 ಆಗಿದೆ. ಮೇಘ ಅವ್ರದ್ದು ವಾಣಿಶ್ರೀ ಅವ್ರದ್ದು ಆ ತರನ. ಆಮೇಲೆ ನಮ್ಮ ಯಾರು ಸೂರಜ್ ಆಯ್ತಾ, ನಮ್ಮ ಸೂರಜ್ ಅವ್ರು ಇದಾರಲ್ಲ, ನಮ್ ಸೂರಜ್ ಅವರು ಅಯ್ಯಪ್ಪ ನಮ್ ಸೂರಜ್ ಏನ್ ಮಾಡ್ತಾರೆ ಗೊತ್ತಾ, ತುಕಾಲಿ ಮಂಜು ಅವರಿಗೆ ಆಯ್ತಾ ಎಗ್ಗಿರುತ್ತಲ್ಲ, ಎಗ್ಗೇನೋ ಹೊಡೆದಾಕಿರ್ತಾರೆ ಬೋಲಲ್ಲಿ ಆಯ್ತಾ, ಏನೋ ಕಿತಾಪತಿ ಬೆಳೆದ ಇರ್ತಾರೆ ನಮ್ಮ ಉಗ್ರ ಮಂಜು ಅವರು. ಅಪ್ಪ ನಮ್ಮ ಸೂರಜ್ ಅವರು ಆಯ್ತಾ ಹಸಿ ಹೊಡೆದಿರ ಎಗ್ಗುನ್ನ ನಮ್ಮ ಇವ್ರಿಗೆ ಕುಡ್ಸಕ್ ಹೋಗ್ತಾರೆ, ಅಲ್ಲೆಲ್ಲ ಚೆಲ್ಬಿಡುತ್ತೆ ಉಗ್ರ ಮಂಜು ಅವರಿಗೆ. ಅವರು ವಾಂತಿನೇ ಮಾಡ್ಬಿಡ್ತಾರೆ. ಯಪ್ಪ, ನೆಕ್ಸ್ಟ್ ಲೆವೆಲ್ ಫನ್ನು. ನಿಜವಾಗ್ಲೂ ಕ್ವಾಟ್ಲೆ ಕಿಚನ್ ಸೀಸನ್ 2 ಫ್ಯಾಮಿಲಿ ಶೋ. ಇವೆಲ್ಲ ಗಾಸಿಪು, ಈ ತಲೆನೋವು ಇವೆಲ್ಲದಕ್ಕಿಂತ ಕ್ವಾಟ್ಲೆ ಕಿಚನ್ ಸೀಸನ್ 2 ಬೆಸ್ಟ್ ಶೋ ಅಂತೀನಿ. 2-3 ಪ್ರೋಮೋನ ನೋಡಿದೆ. 2-3 ಪ್ರೋಮೋನು ಕೂಡ ನೆಕ್ಸ್ಟ್ ಲೆವೆಲ್. ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ ಗೊತ್ತಾ, ಬೂಂದಿ ಮೊಸರನ್ನ ಸಖತ್ತಾಗಿದಾವೆ ಪ್ರೋಮೋ. ಒಂದಕ್ಕಿಂತ ಒಂದು ಪ್ರೋಮೋ ಎಕ್ಸ್ಟ್ರಾ ಆರ್ಡಿನರಿ ಆಗಿದಾವೆ. ಪ್ರೋಮೋಗಳು ನೋಡಿದಾಗ್ಲೇನೆ ನಮಗೆ ಬೆಳಿಗ್ಗೆ ಎಷ್ಟೊತ್ತಿಗೆ ಆಗುತ್ತೆ, ಸ್ಯಾಟರ್ಡೆ ಬೆಳಿಗ್ಗೆ ನೋಡ್ಬಿಡ್ಬೇಕಪ್ಪ, ಹೆಂಗಾದ್ರೂ ಆಗ್ಲಿ ಸ್ಯಾಟರ್ಡೆ ಎಪಿಸೋಡ್ ನೋಡ್ಬಿಡ್ಬೇಕಪ್ಪ ಅಂತ ಹಂಗಿದಾವೆ. ಒಂದಕ್ಕೊಂದು ಸೂಪರ್ ಆಗಿದಾವೆ ಪ್ರೋಮೋಗಳು. ಅದ್ರಲ್ಲೂ ನಮ್ಮ ಅಯ್ಯೋ, ನಾನು ನಿಜವಾಗ್ಲೂ ಹೋದ್ವಾರ ಎಪಿಸೋಡ್ ನೋಡಿ ನಮ್ಮ ಓಂ ಪ್ರಕಾಶ್ ಅವ್ರದ್ದು, ಓಂ ಪ್ರಕಾಶ್ ಸರ್ ಐ ಲವ್ ಯು, ಸೂಪರ್ ಸರ್ ನೀವು. ಅವ್ರದ್ದೊಂದು ಡಕೋಟೋ ಎಕ್ಸ್ಪ್ರೆಸ್ ಅಂತ ಒಂದು ರಾಕ್ಲೈನ್ ವೆಂಕಟೇಶ್ ಅವ್ರದ್ದು ಮತ್ತು ಓಂ ಪ್ರಕಾಶ್ ಅವ್ರದ್ದು ಒಂದು ಮೂವಿ ಬಂದಿತ್ತು. ನನ್ಗದ್ ಫೇವ್ರೇಟ್. ಅದು ಸಖತ್ತಾಗಿ ನಗ್ತಾ ಇದ್ದು, ಸೂಪರ್ ಫನ್ ಮೂವಿ ಅದು. ಅದೇ ರೀತಿ ನಮ್ಮ ಓಂ ಪ್ರಕಾಶ್ ಅವ್ರು ಇದಾರಲ್ಲ, ಓಂ ಪ್ರಕಾಶ್ ಅವರು ತುಂಬಾ ನಗಿಸ್ತಾರೆ, ತುಂಬಾ ಫನ್ ಮಾಡ್ತಾರೆ, ಎಂಜಾಯ್ ಆಗಿರುತ್ತೆ ನೋಡಕ್ಕೆ, ಸಖತ್ತಾಗಿರುತ್ತೆ. ಆಮೇಲೆ ಕ್ವಾಟ್ಲೆಗಳಿಗೆ ಬಂದ್ರೆ ನಿಜವಾಗ್ಲೂ ಹೇಳ್ತೀನಿ, ಕ್ವಾಟ್ಲೆಗಳು ಕೂಡ ಅಲ್ಟಿಮೇಟ್ ಆಗಿ ಆಯ್ತಾ. ಅದು ಸೂರಜ್ ಇರ್ಬೋದು, ಪ್ರಶಾಂತ್ ಇರ್ಬೋದು, ವಾಣಿ ಇರ್ಬೋದು, ನಮ್ಮ ಕರಿಬಸಪ್ಪ, ಓ ಮೈ ಗುಡ್ನೆಸ್, ಕರಿಬಸಪ್ಪ ಅವರಂತೂ ಎಕ್ಸ್ಟ್ರಾ ಆರ್ಡಿನರಿ. ಕರಿಬಸಪ್ಪ, ಅಮೃತ, ಆಮೇಲೆ ನಮ್ಮ ತುಕಾಲಿ ಸಂತೋಷ್, ಎಲ್ಲರೂ ಕ್ವಾಟ್ಲೆಗಳು ಸೂಪರ್ ಆಗಿ ಮಾಡ್ತಾ ಇದ್ದಾರೆ. ಇವತ್ತಿನ ಪ್ರೋಮೋ ಇದಾವಲ್ಲ, ಅಯ್ಯೋ, ಒಂದಕ್ಕಿಂತ ಸಮೀಕ್ಷಾ ಅವರೆಲ್ಲ ಡ್ಯಾನ್ಸೇ ಮಾಡ್ತಾ ಇದ್ರು ಆಯ್ತಾ, ಡ್ಯಾನ್ಸ್ ಮಾಡ್ತಾ ಇದ್ರು ಸಮೀಕ್ಷಾ ಎಲ್ಲರೂ ಒಂದಕ್ಕೊಂದು ಸೂಪರ್ ಆಗಿದಾವೆ ಪ್ರೋಮೋಗಳು. ಅದ್ರಲ್ಲೂ ರಕ್ಷಿತ ಪ್ರೋಮೋ ಅಂತೂ ಸುಂಟರ ಗಾಳಿ ಒಂದ್ ಸ್ವಲ್ಪ ಹೋಗಿ ಮೀನ್ ತಕೊಂಬನ್ನಿ. ಏನ್ ಗೊತ್ತಾ, ನಮ್ಮೆಲ್ಲರಿಗೂ ಸುಂಟ್ರು ಗಾಳಿ ಅಂತ ನಮ್ ದರ್ಶನ್ ಸರ್ ನೆನಪಿಗೆ ಬರ್ತಾರೆ ಆಯ್ತಾ. ಸುಂಟರ ಗಾಳಿ ಅಂತಂದ್ರೆ ನಮಗೆ ದರ್ಶನ್ ಸರ್, ರಕ್ಷಿತಾ ಮೇಡಮ್. ಅದೇ ರೀತಿ ನಮ್ ರಕ್ಷಿತಾ ಸುಂಟರ ಗಾಳಿ ಹೋಗಿ ಮೀನ್ ತಕೊಂಬನ್ನಿ ಆಯ್ತಾ, ಸೂಪರ್ ಆಗಿತ್ತು. ಆಮೇಲೆ ನಿಂಬೆ ಹುಳಿ ತಕೊಂಬನ್ನಿ ಒಳ್ಳೆ ಸೂಪರ್ ಆಗಿ. ಅಂದ್ರೆ ಹೋದ್ವಾರ ಹೇಗೆ ಸೂರಜ್ ಜೊತೆ ಒಂದು ಫನ್ ಮಾಡ್ತಾ ಇದ್ರು ರಕ್ಷಿತಾ, ಸೇಮ್ ಪ್ರಶಾಂತ್ ಜೊತೆನೂ ಅಷ್ಟೇ ಫನ್ ಮಾಡ್ತಾರೆ. ಅಷ್ಟೇ ಒಂದು, ಅಂದ್ರೆ ನಾನು ನಿಮಗೊಂದು ಸೀರಿಯಸ್ ಆಗಿ ಒಂದು ವಿಷಯ ಹೇಳ್ತಾ ಇದ್ದೀನಿ ನೋಡಿ. ರಾತ್ರಿ 11:30 ಆಗಿದೆ ಆಯ್ತಾ, ಊಟ ಎಲ್ಲ ಮುಗಿಸಿದ್ಮೇಲೂ ಪ್ರೋಮೋ ನೋಡಿ ನಾವು ಪ್ರೋಮೋ ಮಾಡ್ತಿದೀವಿ ಅಂತಂದ್ರೆ ನಿಮ್ಗೆ ಅನ್ಸ್ಬೋದೇ ಕ್ವಾಟ್ಲೆ ಕಿಚನ್ ಎಲ್ಲ ಏನ್ ಶೋನಾ ಅಂತ. ಬಟ್ ನನಗಂತೂ ಫನ್ ಆಗಿದೆ, ನೋಡಕ್ಕೆ ಎಂಜಾಯ್ ಮಾಡ್ತಾ ನೋಡ್ತೀವಿ, ಯಾವ ಟೆನ್ಷನ್ ಇಲ್ದಂಗೆ, ಸೂಪರ್ ಅನ್ಸುತ್ತೆ ಆಯ್ತಾ. ನಿಜವಾಗ್ಲೂ ರಕ್ಷಿತಾ ಏನ್ ಕಾಮಿಡಿಯನ್ ಅಲ್ಲ, ಅವಳು ಒಂದು ಲಾಗರ್ಸ್.
ಒಂದು ಲಾಗ್ ಮಾಡ್ಕೊಂಡು ಇದ್ದಂತ ಹುಡುಗಿ. ಬಟ್ ಅವಳು ಫನ್ ಮಾಡೋ ರೀತಿ ಎಲ್ಲದನ್ನು ಕೂಡ ಅವಳು ಆಯ್ತಾ ಪಾಸಿಟಿವ್ ಆಗಿ ತಗೊಂಡು ಫನ್ ಮಾಡಿ ಕಾಮಿಡಿ ಮಾಡಿ ನಮ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತಾಳಲ್ಲ, ಅದಕ್ಕಿಂತ ಇನ್ನೇನ್ ಬೇಕು? ಆ ಹುಡುಗಿಗೆ ನಿಜವಾಗ್ಲೂ ನಾವು ಬಿಗ್ ಬಾಸ್ ರನ್ನರ್ ಅಪ್ ಅನ್ನ ಒಂದು ಚೂರು ಕೂಡ ಹಾರ್ಮ್ ಇಲ್ಲ. ಒಂಥರ ಸಾಧಿಸಿದ ಹುಡುಗಿ ತರ ಫನ್ ಮಾಡ್ತಾ ಇರುತ್ತೆ. ನಿಜವಾಗ್ಲೂ ಸೂಪರ್ ಆಗಿದೆ. ಆ ಪ್ರೋಮೋ ನೋಡಿದಾಗ ನಿಮ್ಮೆಲ್ಲರಿಗೂ ಆ ಪ್ರೋಮೋ ಬಗ್ಗೆ ನನಗೆ ಅನ್ಸಿದ್ದನ್ನ ಹೇಳ್ಬೇಕು ಅನ್ನಿಸ್ತು. ಯಾಕಂದ್ರೆ ಸೂಪರ್ ಆಗಿದೆ ಪ್ರೋಮೋ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಅದಲ್ದೇನೆ ನೋಡಿ, ಯಾರು ನೋಡ್ತಾರೆ ಕ್ವಾಟ್ಲೆ ಕಿಚನ್, ಯಾರು ನೋಡ್ತಾರೆ ಅಂತೀರಾ. ಬಂದಂತ ಪ್ರೋಮೋ ಎಲ್ಲವೂ ಕೂಡ ಸೂಪರ್ ಆಗೇ ಇದಾವಪ್ಪ. ಆಯ್ತಾ, ಸೂಪರ್ ಆಗಿದಾವೆ ಎಲ್ಲ ಪ್ರೋಮೋನು. ಜನ ಇಷ್ಟಪಟ್ಟು ನೋಡಿದ್ದಾರೆ ಎಲ್ಲವೊಮ್ಮೆ. ಆಯ್ತಾ, 5 ಲಕ್ಷ 6 ಲಕ್ಷ 7 ಲಕ್ಷ ಮಿಲಿಯನ್ ಗಟ್ಲೆ ಹೋಗಿದಾವೆ. ಎಲ್ಲ ಪ್ರೋಮೋನು ಇಟ್ಟೇ ಆಗಿದಾವಪ್ಪ. ಯಾವ ಪ್ರೋಮೋನು ಏನು ಇದಾಗಿದಾವೆ ಅಂತ ಹೇಳಕ್ಕೆ ಆಗಲ್ಲ. ಕ್ವಾಟ್ಲೆ ಕಿಚನ್ ಸೀಸನ್ 2 ಕೂಡ ಫ್ಯಾನ್ಸ್ ಇದಾರೆ, ನೀವು ಫ್ಯಾನ್ಸ್ ಇಲ್ಲ ಅನ್ಕೋಬೇಡಿ, ಫ್ಯಾನ್ಸ್ ಇದ್ದಾರೆ. ಬಟ್ ನೀವು ಎಲ್ಲೋ ಒಬ್ರು ಇಬ್ರಿಗೆ ಕ್ವಾಟ್ಲೆ ಕಿಚನ್ ಸೀಸನ್ 2 ಇಷ್ಟ ಆಗಲ್ಲ ಅಂದ್ರೆ ಎಲ್ಲರಿಗೂ ಇಷ್ಟ ಆಗಲ್ಲ ಅಂತಲ್ಲ ಅರ್ಥ. ನೋಡಿ, ರಕ್ಷಿತಾ ಮತ್ತು ನಮ್ಮ ಪ್ರಶಾಂತ್ ಅವ್ರದ್ದು ಪ್ರೋಮೋ ಇವತ್ತು ನೋಡಿ 1,04,00,000 ಅಂದ್ರೆ ಹತ್ತತ್ರ 14 ಲಕ್ಷ ಜನ ವೀಕ್ಷಣೆ ಮಾಡಿದ್ದಾರೆ. ಸೂಪರ್ ಆಗಿದೆ. ಆಯ್ತಾ, ಹತ್ತತ್ರ 65 ಲಕ್ಷ ಜನ ಲೈಕ್ ಮಾಡಿದ್ದಾರೆ. 65 ಲಕ್ಷ ಜನ ಲೈಕ್ ಮಾಡಿದ್ದಾರೆ ಪ್ರೋಮೋ ಅಂತಂದ್ರೆ ಅದರಲ್ಲೇ ತಿಳ್ಕೊಬೋದಲ್ವಾ ಎಷ್ಟು ಜನ ಕ್ವಾಟ್ಲೆ ಕಿಚನ್ ಸೀಸನ್ 2 ನ ಇಷ್ಟಪಡ್ತಿದ್ದಾರೆ ಅಂತ. ಸಖತ್ತಾಗಿದೆ. ಇಲ್ಲಿ ನೋಡಿ ಕಾಮೆಂಟ್ಗಳೆಲ್ಲ ನೋಡೋದಾದ್ರೆ, ಮೀನು ಈಸ್ ಈಕ್ವಲ್ ಟು ರಕ್ಷಿತಾ, ಮೀನು ಈಸ್ ಈಕ್ವಲ್ ಟು ರಕ್ಷಿತಾ. ನೋಡಿ, ಇದು ಫನ್ ವಿಡಿಯೋನ ಫನ್ ಆಗಿ ತಗೋಬೇಕು, ಸರಿಯಾ? ಮೀನು ಈಸ್ ಈಕ್ವಲ್ ಟು ರಕ್ಷಿತಾ, ಓನ್ಲಿ ಫಾರ್ ರಕ್ಷಿತಾ ಎಂಟರ್ಟೈನ್ಮೆಂಟ್. ಹೌದು, ಮಾಸ್ ಎಂಟರ್ಟೈನ್ಮೆಂಟ್. ಸುಂಟರ ಗಾಳಿ ರಕ್ಷಿತಾ, ಸುಂಟರ ಗಾಳಿ ರಕ್ಷಿತಾ. ಇಲ್ಲಿ ಇರೋದು ಹಾಸಿಂ ಅಂದ್ರೆ ಸೂಪರ್ ಅಂತ. ಐ ಲವ್ ಯು ರಕ್ಷಿತಾ ನನ್ ಕಿಸ್ಸು ಸಿಕ್ಕಿತಾ. ಐ ಲವ್ ಯು ರಕ್ಷಿತಾ ಅಂಡ್ ಸೂರಜ್ ಇರ್ಬೇಕಿತ್ತು ಜೋಡಿ, ಸೂಪರ್ ಆಗಿರೋದು. ಹೌದು, ರಕ್ಷಿತಾ ಸೂರಜ್ ಜೋಡಿ ಸೂಪರ್, ನೆಕ್ಸ್ಟ್ ಲೆವೆಲ್. ಹೋದ್ವಾರ ನೋಡಿದ್ವಲ್ಲ, ಹಿಂದಿ ಚಿತ್ರ ಮ್ಯಾಥ್ಸ್. ರಕ್ಷಿತಾ ಸೂಪರ್. ರಕ್ಷಿತಾ ಎಲ್ಲ ಹಾರ್ಟ್ನೇ ಹಾರ್ಟ್ನೇ ತೆಗೆದು ಕೊಡ್ತಾ ಇದ್ದಾರೆ ರಕ್ಷಿತನ್ಗೆ. ರಕ್ಷಿತಾ ಸುಂಟರ ಗಾಳಿ ನಮ್ ರಕ್ಷಿತಾ ಸುಂಟರ ಗಾಳಿ. ರಕ್ಷಿತಾ ಪ್ರೋಮೋ ಹೈಲೈಟ್. ಯಾವಾಗ್ಲೂ ನಮ್ ರಕ್ಷಿತರ್ ಮೀನ್ ಬೇಕಪ್ಪ, ಏನ್ ಇಲ್ದಿದ್ರು ಮೀನ್ ಬೇಕು. ಮೀನ್ ಇಲ್ದೆ ರಕ್ಷಿತಾ ಇಲ್ಲ, ರಕ್ಷಿತಾ ಇಲ್ದೆ ಮೀನ್ ಇಲ್ಲ. ಮೀನನ್ನ ಯಾರಾದ್ರೂ ಹೆಚ್ಚಿಗೆ ಪ್ರಮೋಷನ್ ಮಾಡಿದಾರೆ ಅಂದ್ರೆ ಅದು ನಮ್ಮ ರಕ್ಷಿತಾ ಮಾತ್ರ. ಮೀನನ್ನ ಆಯ್ತಾ ಎಷ್ಟು ಪ್ರಮೋಷನ್ ಮಾಡಿದ್ದಾರೆ ನಮ್ಮ ರಕ್ಷಿತಾ ಅಂದ್ರೆ ನೆಕ್ಸ್ಟ್ ಲೆವೆಲ್ ಪ್ರಮೋಷನ್ ಮಾಡಿದ್ದಾರೆ. ಮೀನು ರಕ್ಷಿತಾ ಆರ್ಟ್ ಸೂಪರ್ ಅಂತೆ. ಸುಂಟರ ಗಾಳಿ 2 ಪ್ರೋಮೋನು ಕೂಡ ರಕ್ಷಿತಂದು ಅಲ್ಟಿಮೇಟ್ ಆಗಿದೆ ಅಂತ ಹಾಕಿದ್ದಾರೆ. ರಕ್ಷಿತಾ ನಿಮ್ ಮಾತು ಕೇಳೋದೇ ನಮಗಿಷ್ಟ. ರಕ್ಷಿತಾ ಸೂಪರ್. ರಕ್ಷಿತಾ ಎಲ್ಲೋದ್ರು ಎಲ್ಲರ ಮನಸ್ಸು ಗೆಲ್ತಾರೆ. ಹೌದು, ರಕ್ಷಿತಾ ಎಲ್ಲೋದ್ರು ಎಲ್ಲರ ಮನಸ್ಸು ಗೆಲ್ತಾರೆ, 100% ಸತ್ಯ. ರಕ್ಷಿತಾ ಎಲ್ಲೋದ್ರು ಎಲ್ಲರ ಮನಸ್ಸನ್ನು ಗೆಲ್ತಾರೆ. ರಕ್ಷಿತಾ ನೆಕ್ಸ್ಟ್ ಲೆವೆಲ್. ಎಲ್ಲ ರಕ್ಷಿ ಫುಲ್ಲು ಎಲ್ಲರೂ ರಕ್ಷಿ. ನನಗಂತೂ ರಕ್ಷಿತಂದು ಪ್ರೋಮೋ ಸೂಪರ್ ಆಗಿ ಇಷ್ಟ ಆಯ್ತು ನನಗೆ, ನೆಕ್ಸ್ಟ್ ಲೆವೆಲ್ ಅಲ್ಲಿ. ಅದ್ರಲ್ಲೂ ನನಗೆ ನಮ್ಮ ಮೀನಮ್ಮ ಮೇಘು ಸಖತ್ತಾಗಿದೆ ಮಾಡಿದ್ದು ಮತ್ತು ಮೇಘದು. ಅದೇ ರೀತಿ ನಮ್ಮ ಸೂರಜ್ಜು ತುಕಾಲಿ ಸಂತೋಷಿಗೆ ಎಗ್ ಕುಡಿಸಿದ್ದು ಅಯ್ಯೋ ಒಂಥರ ಫನ್ ಆಗಿದೆ. ಅವಳಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ನಮಗೆ ಎಲ್ಲರೂ. ಆಯ್ತಾ, ಎಲ್ಲರೂ ನಾನು ಹೇಳ್ತೀನಲ್ಲ, ಪ್ರತಿಯೊಬ್ರು, ಅದು ಮೇಘು ಆಗಿರ್ಬೋದು, ಕಾವ್ಯಶ್ರೀ ಆಗಿರ್ಬೋದು, ಓಂ ಪ್ರಕಾಶ್ ಇರ್ಬೋದು, ತಾಂಡವ್, ಭವಿಷ್, ಸಮೀಕ್ಷಾ, ಎಲ್ಲ ಕುಕ್ಕುಗಳು ನಮಗೆ ಒಂದು ಎಂಟರ್ಟೈನ್ಮೆಂಟ್. ಕುಕ್ಕುಗಳು ಆಗಿರ್ಬೋದು, ಕೊಟ್ಲೆಗಳಾಗಿರ್ಬೋದು, ಎಲ್ಲರೂ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಸೂಪರ್ ಆಗಿದೆ ಇವತ್ತು ಸ್ಯಾಟರ್ಡೆ ಎಪಿಸೋಡ್ ಅಂತೂ. ಚಿಲ್ಲಿ ಚಿತ್ರಾನ್ನ, ಬೋಂಡಿ ಮಸಾಲ. ನಾನಂತೂ ಏನಾದ್ರು ಹೇಳಿ ಇಂಥ ಶೋಗಳನ್ನ ತುಂಬಾ ಹ್ಯಾಪಿಯಾಗಿ ಕುತ್ಕೊಂಡು ನೋಡ್ತೀವಿ. ಇವೆಲ್ಲ ಏನ್ ಗೊತ್ತಾ, ಇವೆಲ್ಲ ರಿವ್ಯೂ ಮಾಡಕ್ ಏನಿರಲ್ಲ, ಅದ್ರಲ್ಲಿ ತಪ್ಪು ಕಂಡಿಡಿಯಕ್ಕೆ ಏನಿರಲ್ಲ. ಮಜಾ ಮಾಡ್ಬೇಕು, ನೋಡ್ಬೇಕು, ಮಜಾ ಮಾಡ್ಬೇಕು. ಸೂಪರ್ ಆಗಿರೋ ಶೋ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ. ನೀವು ನೋಡಿ. ನಾನಂತೂ 8,000 ಫಸ್ಟೇ ನೋಡ್ತೀನಿ. ನಾನು
ಹಾಟ್ ಸ್ಟಾರ್ ಅಲ್ಲಿ ನಾನು ಬಂದ ತಕ್ಷಣ ಓಕೆ ನೋಡ್ಬಿಟ್ಟು ಸೂಪರ್ ಆಗಿದ್ರು ನೋಡೋಣ. ಯಾಕೆಂದ್ರೆ ನಮ್ಗೆ ಈ ತರಹ ಫನ್ ಕೊಡೋ ಶೋಗಳು ನಿಜವಾಗ್ಲೂ ಕೂಡ ನಮ್ಮ ಮನ್ಸಿಗೆ ಹತ್ರ ಆಗ್ತದೆ. ಎಲ್ಲರೂ ಪಟ್ಟ ಕಿಚನ್ ಸೀಸನ್ 2 ನೋಡಿ ಸ್ಯಾಟರ್ಡೆ ಸಂಡೇ ಹ್ಯಾಪಿಯಾಗಿ ಮಜಾ ಮಾಡಿ. ಬಾಯ್, ಗುಡ್ ನೈಟ್.